ವಾಶ್ ಮಾಡೋ ಐಡಿಯಾ ಯಾವ ಥರ ಅಂತಂದರೆ ನಾನು ತೋರಿಸ್ತೀನಿ ನನ್ನ ಐಡಿಯಾನ ನೋಡಿ. ಒಂದು ಎಳ್ನೀರಲ್ಲಿ ಈ ಥರ ಕೊಬ್ಬರಿ ತೆಗಿಯೋಣ ಅಂದರೆ ಇದೊಂದೇ ಚಾಕು ಇದ್ದಿದ್ದು. ಫೈನಲಿ ತಿಂದಿದ್ದು ಮುಗೀತು. ಇವತ್ತೊಂದು ವ್ಲಾಗ್ ಮುಗೀತು. ಮತ್ತೆ ನಾಳೆ ಸಿಕ್ಕನ ಅರ್ನಿಂಗ್ಸ್ ವ್ಲಾಗಲ್ಲಿ. ಇವತ್ತು ಅರ್ನಿಂಗ್ಸ್ ಏನೂ ಇಲ್ಲ, ಎಲ್ಲ ಬೆಳಗ್ಗೆ ಎತ್ತಿ ರೆಡಿ ಆಗಿದ್ದೀನಿ. ಇವಾಗ ಫಸ್ಟು ನನ್ನ ಗಾಡಿಯಲ್ಲಿ ಇಂಜಿನ್ ಆಯಿಲ್ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂದ್ಬಿಟ್ಟು. ಕಮ್ಮಿ ಇದ್ರೆ ಹಾಕ್ಸ್ಕೋಬೇಕು. ಅದಕ್ಕೆ ಪರವಾಗಿಲ್ಲ, ಆಯಿಲು ಐತೆ. ಇವಾಗ ಕೂಲೆಂಟ್ ಆಯಿಲು ಅರ್ಧ ಕಮ್ಮಿ ಆಗಿದೆ, ಅದೊಂದು ಹಾಕ್ಸ್ಕೋಬೇಕು. ಇದ್ರದ್ದು ಒಂದು ಪ್ರಾಬ್ಲಮ್ ಏನಂತಂದರೆ, ಕೆಲವ್ರ ಗಾಡಿಯಲ್ಲಿ ಉದುರೋಗುತ್ತೆ ಇದು ಅವಾಗೋಗಿ ನೋಡ್ಕೋಬೇಕು. ಇದಕ್ಕೆ ಏನನ್ನ ಕಟ್ಕೋಬೇಕು. ನಾನು ಕಟ್ಕೊತೀನಿ. ಕೂಲೆಂಟ್ ಆಯಿಲ್ ಕಮ್ಮಿ ಇದೆ. ತರಕಾರಿ ತಗೊತಾ ಇದ್ದೀವಿ ನಾವು. ಇವತ್ತು ಮನೆಯಲ್ಲಿ ಕೆಲಸ ತುಂಬ ಜಾಸ್ತಿ ಇದೆ. ಬಟ್ಟೆ ವಾಶ್ ಮಾಡಬೇಕು. ಡ್ಯೂಟಿಗೆ ಹೋಗೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡಬೇಕು. ನೋಡೋಣ. ನಾನು ಇವಾಗ ಬಟ್ಟೆ ವಾಶ್ ಮಾಡಬೇಕು. ನಾನು ವಾಶ್ ಮಾಡೋ ಐಡಿಯಾ ಯಾವ ಥರ ಅಂತಂದರೆ ನಾನು ತೋರಿಸ್ತೀನಿ ನನ್ನ ಐಡಿಯಾನ ನೋಡಿ. ರೆಡಿ. ಇವಾಗ ನಾನು ಯಾವ ಥರ ವಾಶ್ ಮಾಡಿದ್ದೀನಿ ಅಂದರೆ, ಇದು ಫಸ್ಟು ಸರ್ಫಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸರ್ಫಲ್ಲಿ ಹಾಕಿ ಮಿಕ್ಸ್ ಹೊಡ್ತಿದ್ದೀನಿ. ಇದು ಆಲ್ರೆಡಿ ಐತೆ. ಇವಾಗ ಇದನ್ನ ಎಲ್ಲ ಇಲ್ಲಿ ಹಾಕ್ತೀನಿ. ಹಿಂಗ ಹಾಕ್ಬಿಟ್ಟು ಈ ನೀರನ್ನ ಹಿಂಗ ಹಾಕ್ಬಿಡ್ತೀನಿ. ಇವಾಗ ಅದರಲ್ಲಿ ಸ್ನಾನನೂ ಹಿಂಗೆ ಮಾಡ್ಕೊಳೋದು. ಫಸ್ಟು ಸ್ನಾನ ಮಾಡಿ ಆಮೇಲೆ ಬಟ್ಟೆ ತೊಳಿತೀನಿ ನಾನು. ಇವಾಗ ಸೋಪ್ ಹಾಕ್ತೀನಿ. ಸೋಪ್ ಹಾಕ್ಬಿಟ್ಟು ಈಗ ಸೋಪ್ ಎಲ್ಲ ಕೊಳೆ ಎಲ್ಲ ಇದ್ರ ಮೇಲೆ ಹೋಗುತ್ತೆ. ಹಂಗೆ ಹಿಂಗೆ ತೊಳಿತಾ ಇರ್ತೀನಿ. ವಾಶ್ ಆಗ್ತಾ ಇರುತ್ತೆ, ಅದು ಕೊಳೆ ಹೋಗ್ತಾ ಇರುತ್ತೆ. ಹಂಗೆ ಸ್ನಾನ ಮಾಡ್ತಾ ಇರ್ತೀನಿ. ಹಿಂಗೆ ಮಾಡ್ತಾ ಇರ್ತೀನಿ. 2 in 1 ಸ್ನಾನನೂ ಮಾಡೋದ, ಅದರಲ್ಲೇ ಬಟ್ಟೆ ವಾಶ್ ಮಾಡೋದು. ಹಿಂಗೆ ಅವಾಗ ಹಿಂಗೆ ಮಾಡ್ತಾ ಇರ್ತೀನ, ಅದು ಕ್ಲೀನ್ ಆಗ್ತಾ ಇರುತ್ತೆ. ಸೋಪ್ ನೀರು ಬೀಳ್ತಾ ಇರುತ್ತೆ, ಬಿಸಿನೀರು ಬೀಳ್ತಾ ಇರುತ್ತೆ. ಕೊಳೆ ಎಷ್ಟಿದೆ ಎಲ್ಲ ಹೋಗ್ತಾ ಇರುತ್ತೆ. ಅದು ಆ ಥರ ಪ್ಲ್ಯಾನ್ ಮಾಡ್ತೀನಿ. ಆಮೇಲೆ ಹಿಂಡ್ಬಿಟ್ಟು ಒಣಗಾಕ್ತೀನಿ ಅಷ್ಟೇ. ನಂದಿದು ಯಾಕಂದರೆ ಒಬ್ಬನೇ ಮಾಡೋವಾಗ ಹರಿತದಲ್ವಾ, ಅದಕ್ಕೋಸ್ಕರ ಎರಡೂ ನಾನು ಒಟ್ಟಿಗೆ ಮಾಡೋದು ನೋಡಿ. ಅಷ್ಟೇ. ಎಷ್ಟು ಕೊಳೆ ಬಂದಿದೆ ಅಂದರೆ, ಇಲ್ಲಿ ತೋರಿಸು, ಇಲ್ಲಿ ಬಾ, ಇಲ್ಲಿ ಬಿಸಿನೀರು ಹೆವಿ ಬಿಸಿ ಆಗ್ಬಿಟ್ಟಿದೆ. ಇವಾಗ ಈ ಬಿಸಿನೀರನ್ನ ತಗೊಂಡು ಹೋಗಿ ಇದಕ್ಕೆ ಹಾಕ್ತೀನಿ. ಇವಾಗ ಇವಾಗ ಬಿಸಿ ಆಗಿದೆ. ಅದಕ್ಕೆ ಸೋಪ್ ಐಡಿಯಾ ಏನಂತಂದ್ರೆ, ನನಗೆ ಈ ಸೋಪ್ನ ಉಜ್ಬೇಕಂದ್ರೆ ನೊರೆ ಬರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಸೋಪ್ ಒಳಗೇನೆ ಹಾಕ್ಬಿಡ್ತೀನಿ. ಇದ್ರೊಳಗೆ ಹಾಕ್ಬಿಟ್ಟಿದ್ದೀನಿ. ಉಜ್ಜೋವಾಗ ಒಳ್ಳೆ ಕೊಳೆ ಗಿಳೆ ಎಲ್ಲ ಹೋಗ್ಬಿಡುತ್ತೆ. ಈ ಥರ ಐಡಿಯಾಗಳು ಮಾಡ್ಕೊಳೋದು ನಾನು. ಅಷ್ಟೇ. ಹಿಂಗೆ ಸ್ನಾನ ಮಾಡ್ತಾ ಇರೋದೆ. ಮತ್ತೆ ಸಿಗೋಣ ಸ್ನಾನ ಆದಮೇಲೆ, ಬಟ್ಟೆ ವಾಶ್ ಆದಮೇಲೆ. ನಂದು ಈ ಥರ ಟೆಕ್ನಾಲಜಿಯ
ನಾನು ಇದರಲ್ಲಿ ಒಳಗೇನೆ ಹಾಕ್ಬಿಡ್ತೀನಿ. ಸುಮ್ಮನೆ ಉಜ್ಜಾಕಿದ್ದು ಯೂಸ್ ಮಾಡ್ತಾರೆ ಕೆಲವರು, ನಾನು ಎಲ್ಲದಕ್ಕೂ ಇದೇ ಯೂಸ್ ಮಾಡ್ತೀನಿ. ಬಟ್ಟೆ ಕೂಡ ಇದರಲ್ಲೇ ವಾಶ್ ಮಾಡಿಬಿಡು, ಆ ಥರ ಮಾಡೋದು. ಫೈನಲಿ ಸ್ನಾನನೂ ಆಯಿತು, ಬಟ್ಟೆನೂ ವಾಶ್ ಮಾಡಾಯಿತು. ಫುಲ್ಲು ಕ್ಲೀನಾಗಿ ವಾಶ್ ಮಾಡಿಬಿಟ್ಟಿದ್ದೀನಿ ಬಟ್ಟೆಗಳು. ಹೊಟ್ಟೆ ಬೇರೆ ಭಯಂಕರ ಹಸಿತಾ ಇದೆ. ಇವಾಗ ನಾನು ಮಾಡೋಕ್ಕೆ ಹೋಗ್ತಿರೋದು ಏನು ಅಂತಂದರೆ ಟೊಮೊಟೊ ಬಾತು. ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊತೀನಿ, ಮೆಣಸಿನ್ಕಾಯಿ ತೊಗೊತೀನಿ, ಬೆಳ್ಳುಳ್ಳಿ ತೊಗೊತೀನಿ. ಇಷ್ಟರಲ್ಲೇ ಸೈಕಾಗಿ ಮಾಡಿಬಿಸಾಕ್ತೀನಿ. ಇವಾಗ ಹೊಟ್ಟೆ ಭಯಂಕರ ಹಸಿತಾ ಇದೆ. ಟೊಮೊಟೊ ಇದು ಈರುಳ್ಳಿ ಕಟ್ ಮಾಡೋದು ಒಂದು ಚೂರು ಕಲ್ತಿದ್ದೀನಿ ಬೇಗ, ಯಾಕಂದರೆ ಚಿತ್ರಾನ್ನ ಮಾಡಿ ಮಾಡಿ ಅಭ್ಯಾಸ, ಅದಕ್ಕೋಸ್ಕರ. ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಬೇಗ ಪಚಡಿ ಆಯ್ತದೆ. ನಾನು ಚಿಕ್ಕದಾಗೆ ಕಟ್ ಮಾಡೋದು, ದೊಡ್ಡದು ಕಟ್ ಮಾಡಿದ್ರೆ ಟೊಮೊಟೊ ಹಂಗಂಗೆ ಇರುತ್ತೆ, ಅದಕ್ಕೋಸ್ಕರ. ಬೆಳ್ಳುಳ್ಳಿನ ನಾನು ಯಾವ ಥರ ಕಟ್ ಮಾಡ್ತೀನಿ ಅಂದರೆ, ಫಸ್ಟ್ ಹಿಂಗೆ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡೋದು ನಾನು. ಅದು ಒಳ್ಳೆ ಟೇಸ್ಟ್ ಬರ್ತದೆ ಬೆಳ್ಳುಳ್ಳಿ ಹಾಕಿದ್ರೆ. ಮೆಣಸಿನ್ಕಾಯಿ ಒಳ್ಳೆ ಟೇಸ್ಟ್ ಬರ್ತದೆ ಮೆಣಸಿನ್ಕಾಯಿ ಹಾಕಿದ್ರೆ. ಅಷ್ಟೇ. ಇನ್ನು ಚೂರು ಇರೋ ಹಾಗೆ ಚೂರು ಬಟಾಣಿ ಹಾಕಿದ್ರೆ ಇನ್ನೂ ಟೇಸ್ಟ್. ಪಾತ್ರೆ ಬೇಗ ಬಿಸಿ ಹಾಕು. ಪಾತ್ರೆ ಬಿಸಿ ಆಗಿದೆ. ಇವಾಗ ಒಂಚೂರು ಎಣ್ಣೆ ಹಾಕೊಬಿಡ್ತೀನಿ. ಜಾಸ್ತಿ ಹಾಕಿದ್ರೆ ಫ್ಯಾಟು. ಎಣ್ಣೆ ಹಾಕಾಯ್ತು. ಸ್ವಲ್ಪ ಫ್ಲೇಮ್ ಹೈಯಲ್ಲೇ ಇದೆ. ಅಷ್ಟೊತ್ತಿಗೆ ಏನು ಮಾಡೋದು ಅಂದರೆ, ಹೊಟ್ಟೆ ಹಸಿತಾ ಇದೆ, ಸೌತೆಕಾಯಿ ತಿನ್ಬಿಡೋಣ. ಇನ್ನ ಬಿಸಿ ಆಗಿಲ್ಲ, ಆಗಲಿ. ಅಷ್ಟೊತ್ತು ಈರುಳ್ಳಿ ತಿಂತಾ ಇರ್ತೀನಿ. ಕಾಲ್ ಕೊಡ್ತೀವಿ, ಕಲ್ಲು ಕೊಟ್ಟಿಲ್ಲ. ಬಿಸಿ ಆಗಿದೆ. ಚೂರು ಸಾಸಿವೆ ಹಾಕ್ತೀನಿ, ಚೂರು ಜೀರಿಗೆ, ಇವಾಗ ಮೆಣಸಿನ್ಕಾಯಿ ಎದುರ್ತಾ ಇದೆ. ಇವಾಗ ಬೆಳ್ಳುಳ್ಳಿ, ಅದರ ಜೊತೆಗೆ ಬಟಾಣಿ ಒಳ್ಳೆ ಫ್ರೈ ಆಗುತ್ತೆ. ಅಮ್ಮ ಡಬಲ್ ಅಂತ ಇದ್ದಾವೆ. ಈಗ ಈರುಳ್ಳಿ, ಸರಿಯಾಗಿ ಡಮ್ 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 ಅಂತ ಆಗಿರ್ಬಿಟ್ಟು ಒಳ್ಳೆ ಟೇಸ್ಟ್ ಬರ್ತಾ ಇದೆ. ಮುಂಚೆ ಲೈಟಾಗಿ ಫ್ರೈ ಮಾಡ್ಕೋಬೇಕು.
ವಾವ್, ವಾಟ್ ಎ ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ. ಇದನ್ನ ಓಪನ್ ಮಾಡೋಣ, ಸ್ಮೆಲ್ ಹೋಗ್ಬಿಡ್ಲಿ. ಸಾಕು, ಇವಾಗ ಟೊಮಾಟೊ ಹಾಕ್ಬಿಡೋದೆ. ಲೈಟಾಗಿ ಅಲ್ಲಾಡ್ಸೋದು ನಿಮ್ಮಲ್ಲಿ. ಈಗ ಸಾಲ್ಟು, ನಾನು ಮಸಾಲೆ ಜಾಸ್ತಿ ಹಾಕಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ. ಇದು ಪೆಪ್ಪರ್. ವಾಶ್ ಆಗಿದೆ, ಫ್ಲೇಮ್ ಕಮ್ಮಿ ಇಟ್ಬಿಡೋಣ. ಫ್ಲೇಮ್ ಜಾಸ್ತಿ ಇಟ್ಬಿಟ್ಟಿದ್ವಿ, ಬೇಗ ಇದಾಗ್ಲಿ, ನೀರಾಗ್ಲಿ ಅದು. ಇವಾಗ ಆಗ್ಬಿಡುತ್ತೆ. ಅಕ್ಕಿ ಹಾಕಿದ್ರೆ ಅದನ್ನೆಲ್ಲ ಸ್ವಲ್ಪ ಹೊತ್ತು ಸಾಲ್ಟ್ ಚೆಕ್ ಮಾಡೋಣ ಲೈಟ್ ಆಗಿ. ಸಾಲ್ಟ್ ಎಲ್ಲ ಸ್ವೀಟ್ ಸ್ವೀಟ್ ಅನ್ನಿಸ್ತಾ ಇದೆ, ಲೈಟ್ ಆಗಿ ಸಾಲ್ಟ್ ಹಾಕ್ಬಿಡೋಣ. ಸಕ್ಕತ್ತಾಗಿದೆ. ಆಯ್ತು, ಇವಾಗ ಅಕ್ಕಿ ಹಾಕ್ಬಿಡೋದೆ. ಫೈನಲಿ ರೆಡಿ ಆಯಿತು. ಇವಾಗ ಬಾರಿಸ್ತಾ ಇರೋದೆ, ಪ್ಲೇಟ್ಗೆ ಹಾಕ್ಬಿಟ್ಟು ತಿಂತಾ ಇರೋದೆ. ಹಪ್ಪಳ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದೆ, ಇವಾಗ ಬಾರಿಸ್ತಾ ಇರೋದೆ ಕೆಲಸ. ವಾವ್, ಸಕ್ಕತ್ತಾಗಿದೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇವಾಗ ಹೋಗ್ತಾ ಇದ್ದೀವಿ, ಟೈಮ್ ಆಗಿದೆ ಇವಾಗ 6:30. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಏನು ಅಂತ ತೋರಿಸ್ತೀನಿ ಬನ್ನಿ. ಫೈನಲಿ ಬಂದ್ವಿ. ಎಲ್ಲಿಗೆ ಅಂತಂದ್ರೆ ತಿನ್ನಕ್ಕೆ. ಇಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ, ಟೇಸ್ಟ್ ಮಾತ್ರ. ಫೈನಲಿ ಬಂತು ನಮ್ಮ ಮೋಮೋಸ್. ಇವಾಗ ಬಾರಿಸದೆ. ಸಕ್ಕತ್ತಾಗಿದೆ ಮಾತ್ರ.
ಸಕ್ಕದಾಗಿದೆ ಮತ. ಫೈನಲಿ ತಿಂದಿದ್ದು ಮುಗೀತು. ಇವತ್ತೊಂದು ವ್ಲಾಗ್ ಮುಗೀತು. ಮತ್ತೆ ನಾಳೆ ಸಿಕ್ಕನ ಅರ್ನಿಂಗ್ಸ್ ವ್ಲಾಗಲ್ಲಿ. ಇವತ್ತು ಅರ್ನಿಂಗ್ಸ್ ಏನೂ ಇಲ್ಲ, ಎಲ್ಲ ತಿಂದು ಬರ್ನಿಂಗ್ಸ್ ಆಗಿಬಿಟ್ಟಿದೆ. ಅರ್ನಿಂಗ್ಸು ನಾಳೆಯಿಂದ, ಅಂದರೆ ಮನೇಲಿ ಕೆಲಸಗಳಿರ್ತಾವಲ್ಲ, ಅದಕ್ಕೆ ರಜೆಗಳು ಅವಾಗ ತೊಗೊತಾ ಇರ್ತೀನಿ. ಅಂದರೆ ಜಾಸ್ತಿ ರಜೆಗಳು ತೊಗೊಳಲ್ಲ. ಮತ್ತೆ ಸಿಗೋಣ ನಾಳೆ. ಇವಾಗ ಬಂದ್ವಿ ಹಣ್ಣು ತೊಗೊಳಕ್ಕೆ. KG 60 ರೂಪಾಯಿ. ಅದು ಕಾಸು ಕೊಟ್ಟರೆ ಮಾತ್ರ, ಇಲ್ಲಾಂದರೆ ಕೊಡಲ್ಲ. ಒಂದು ಎಳ್ನೀರಲ್ಲಿ ಈ ಥರ ಕೊಬ್ಬರಿ ತೆಗಿಯೋಣ ಅಂದರೆ ಇದೊಂದೇ ಚಾಕು ಇದ್ದಿದ್ದು. ಅದು ತೆಗಿಯೋಕೆ ಹೋಗ್ಬಿಟ್ಟು ಇದನ್ನು ಮುರಿದಾಕಿದ್ದೀನಿ. ಇದ್ರಲ್ಲಿ ತೆಗೆದೆ ಬಂತು, ಕಷ್ಟಪಟ್ಟು ತೆಗೆದೆ. ಗುರು ಸುಮ್ಮನೆ ಹೋಯ್ತು ಚಾಕು. ಇದು 55 ರೂಪಾಯಿ. ಸ್ವಲ್ಪ ನೀರಿತ್ತು, ಒಳಗೆ ಕೊಬ್ಬರಿ ಇತ್ತು, ಅದಕ್ಕೆ ತೆಗಿಯೋಣ ಅಂತ ಹೊಡೆದಿದ್ದು. ಇದು ನೋಡಿದ್ರೆ ಇದೇ ಹೋಯ್ತಲ್ಲಪ್ಪ.